ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ 2 ದಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ನ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರೋ ಅಂದರೆ ಏನು? ಅ ಚಾರ್ಜ್. ಸ್ಟ್ಯಾಟಿಕ್ ಅಂದರೆ ರೆಸ್ಟ್. ಚಾರ್ಜಸ್ ಅಟ್ ರೆಸ್ಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್. ಪೊಟೆನ್ಷಿಯಲ್ ಅಂದರೆ ಏನು? ಪೊಟೆನ್ಷಿಯಲ್ ಎನರ್ಜಿ. ಫಸ್ಟ್ ಪ್ಯೂರ್ಲಿ ಒಂದು ಬಾಡಿ ರೆಸ್ಟಲ್ಲಿದೆ ಅಪ್ಪ, ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇದೆಯಾ? ಇರುತ್ತೆ. ದಟ್ ಮೈಟ್ ಬಿ ಝೀರೋ. ಇಂಥ ಪೊಟೆನ್ಷಿಯಲ್ ಎನರ್ಜಿ ಝೀರೋ. ಇವಾಗ ನಾನು ಈ ಬಾಡಿ ಮೇಲೆ ವರ್ಕ್ ಮಾಡಿ ಇದನ್ನು ಲಿಫ್ಟ್ ಮಾಡ್ತೀನಿ. ಐ ಹ್ಯಾವ್ ಡನ್ ಸಮ್ ವರ್ಕ್ ಆನ್ ದಿಸ್ ಬಾಡಿ ಅಗೇನ್ಸ್ಟ್ ದ ಗ್ರಾವಿಟೇಷನ್ ಬೈ ಲಿಫ್ಟಿಂಗ್ ಇಟ್, ರೈಟ್? ಸೊ ನಾವು ದ ವರ್ಕ್ ಡನ್ ದಟ್ ಐ ಹ್ಯಾವ್ ಡನ್ ಆನ್ ದಿಸ್ ಬಾಡಿ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಬಾಡಿ ಇನ್ ದ ಫಾರ್ಮ್ ಆಫ್ ಅ ಪೊಟೆನ್ಷಿಯಲ್ ಎನರ್ಜಿ. ಇವಾಗ ಇದನ್ನು ಬಿಟ್ಟರೆ ಮತ್ತೆ ಇದು ಬಿದ್ದು ರೆಸ್ಟ್ ಪಾಯಿಂಟಿಗೆ ಹೋಗುತ್ತೆ. ಓಕೆ, ಇವಾಗ ನಾವು ಪೊಟೆನ್ಷಿಯಲ್ ಎನರ್ಜಿ ಎಲ್ಲೆಲ್ಲಿತ್ತು? ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ಅಟ್ ರೆಸ್ಟಲ್ಲಿ ಒಂದಿತ್ತು. ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಬಾಡಿ ವೆನ್ ಐ ಲಿಫ್ಟೆಡ್ ದ ಬಾಡಿ ಅದು ಒಂದು ಪಾಯಿಂಟಲ್ಲಿತ್ತು. ಎರಡು ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇತ್ತು. ನಾವು ವಿ ಆರ್ ಡೀಲಿಂಗ್ ವಿತ್ ದ ಚಾರ್ಜಸ್ ಅಟ್ ರೆಸ್ಟ್. ಅದರದ್ದು ಪೊಟೆನ್ಷಿಯಲ್ ಎನರ್ಜಿ ಹೇಗೆ ಒಂದು ಬಾಡಿ ಒಂದು ಪಾಯಿಂಟಿನ ಪಾಯಿಂಟ್ಗೆ ನಾನು ಫೋರ್ಸ್ ಹಾಕಿ ಮೂವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಸೊ ಪ್ರೀವಿಯಸ್ ಚಾಪ್ಟರಿಂದ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಬರೋಣ ಈ ಪಾಯಿಂಟ್ ತನಕ. ಐ ವಿಲ್ ಕನ್ಸಿಡರ್ ಅ ಚಾರ್ಜ್ ಕ್ಯಾಪಿಟಲ್ ಕ್ಯೂ. ಲೆಟ್ ದಿಸ್ ಚಾರ್ಜ್ ಬಿ ಎ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇದಕ್ಕೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಲ್ವಾ? Electric field will be radially outwards in all directions. I will consider a test charge. I will consider a point A where I will place a test charge Q0. ಇವಾಗ ಏನಾಗುತ್ತೆ? ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಯಾವ ಡೈರೆಕ್ಷನಲ್ಲಿ? ರಿಪಲ್ಸಿವ್ ಫೋರ್ಸ್ ಅಲ್ವಾ? ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ಆಗಿರೋದ್ರಿಂದ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ರಿಪಲ್ಸಿವ್ ಫೋರ್ಸ್. ಐ ವಿಲ್ ಕಾಲ್ ದಟ್ ಫೋರ್ಸ್ ಆಸ್ F. ವಾಟ್ ಈಸ್ ದ ಇಕ್ವೇಷನ್ ಆಫ್ F? F is nothing but Q0E. ಯಾಕೆ ಅಂದರೆ ಪ್ರೀವಿಯಸ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ವಿ, ಇ ಈಸ್ ನಥಿಂಗ್ ಬಟ್ ಎಫ್ ಬೈ Q0. ಆ ಇಕ್ವೇಷನ್ ಯೂಸ್ ಮಾಡಿಕೊಂಡು ಇದು ಬರೆದಿದ್ದೀನಿ. ಸೊ ನಾವು ಐ ಡೋಂಟ್ ವಾಂಟ್ ದಿಸ್ ಟೆಸ್ಟ್ ಚಾರ್ಜ್ ಟು ಮೂವ್ ಇನ್ ದಿಸ್ ಡೈರೆಕ್ಷನ್. ಐ ವಾಂಟ್ ದಿಸ್ ಟೆಸ್ಟ್ ಚಾರ್ಜ್ ಟು ಮೂವ್ ಟುವರ್ಡ್ಸ್ ದಿಸ್ ಡೈರೆಕ್ಷನ್. ಈ ಕಡೆ ಹೋಗಬೇಕು ಅಂದರೆ ಐ ಹ್ಯಾವ್ ಟು ಪ್ರೊವೈಡ್ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್ ಅಲ್ವಾ? ನಾನೊಂದು ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಮಾತ್ರ ಈ ಕಡೆ ಹೋಗೋದು. ಐ ವಿಲ್ ಅಪ್ಲೈ ಎ ಎಕ್ಸ್ಟರ್ನಲ್ ಫೋರ್ಸ್ ಎಫ್ ಎಕ್ಸ್ಟರ್ನಲ್ ಅಪ್ಲೈ ಮಾಡಿದಾಗ ಏನಾಯಿತು ಅಂದರೆ ಈ ಟೆಸ್ಟ್ ಚಾರ್ಜ್ Q0 ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಯಿತು ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಕವರಿಂಗ್ ಅ ಸ್ಮಾಲ್ ಡಿಸ್ಟೆನ್ಸ್ ಆಫ್ DFR. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ. ಸೊ ನಾವು ವಾಟ್ ಶುಡ್ ಬಿ ದ ಸ್ಟ್ರೆಂತ್ ಆಫ್ ದ ಎಫ್ ಎಕ್ಸ್ಟರ್ನಲ್ದು ಸ್ಟ್ರೆಂತ್ ಎಷ್ಟಿರಬೇಕು? ಸೊ ದಟ್ ಈಸ್ ಶುಡ್ ಬಿ ಈಕ್ವಲ್ ಟು ಎಫ್ ಬಟ್ ಆಪೋಸಿಟ್ ಡೈರೆಕ್ಷನ್ ಇರಬೇಕು. ಸೊ ಮೈನಸ್ ಆಫ್ ಎಫ್. ಇವಾಗ ಎಫ್ ಎಕ್ಸ್ಟರ್ನಲ್ಲು ಈ ಚಾರ್ಜ್ ಮೇಲೆ ಒಂದು ವರ್ಕ್ ಮಾಡಿದೆ. ಆ ವರ್ಕ್ ಹೇಗೆ? ದಟ್ ಈಸ್ ಗಿವನ್ ಬೈ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ವರ್ಕ್ ಡನ್ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಯಾವುದು ಫೋರ್ಸು? ಎಕ್ಸ್ಟರ್ನಲ್ ಫೋರ್ಸು. ಎಕ್ಸ್ಟರ್ನಲ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನಿಲ್ಲಿ? DR. ಸೊ ಐ ಹ್ಯಾವ್ ಟು ಇಂಟಿಗ್ರೇಟ್ ಫ್ರಮ್ ಪಾಯಿಂಟ್ ಎ ಟು ಬಿ. ಏನಕ್ಕೆ ಇಂಟಿಗ್ರೇಷನ್ ಮಾಡೋದು ಅಂದರೆ ಡೈರೆಕ್ಟಾಗಿ ಹೋಗಲ್ಲ, ಡಿಫ್ರೆಂಟ್ ಸ್ಟೆಪ್ಸ್ ತೊಗೊಂಡಿರುತ್ತೆ, ಅದಕ್ಕೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಾಟ್ ಈಸ್ ಎಫ್ ಎಕ್ಸ್ಟರ್ನಲ್? ಎಫ್ ಎಕ್ಸ್ಟರ್ನಲ್ ಈಸ್ ನಥಿಂಗ್ ಬಟ್ ಮೈನಸ್ ಎಫ್, ರೈಟ್? ನಾವು ವಿಚ್ ವಿಲ್ ಬಿ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಎ ಟು ಬಿ ಮೈನಸ್ ಎಫ್ ಟೈಮ್ಸ್ DR. ಓಕೆನಾ? ಎಫ್ ಅಂದರೆ ಏನು? Q0E. Now which this will be equal to integral of a to b minus Q0 E times DR. ಆಯಿತಾ? Q0 is a constant. I will write it outside. Minus Q0 integral of a to b E times DR. This is the work done in moving a charge from point A to point B against the direction of the electric field. Right? ಇವಾಗ ನಾನು ಆವಾಗಲೇ ಹೇಳಿದೆ, ಒಂದು ಪಾಯಿಂಟಲ್ಲಿ ಒಂದು ಪೊಟೆನ್ಷಿಯಲ್ ಎನರ್ಜಿ ಇತ್ತು, ಲಿಫ್ಟ್ ಮಾಡಿದಾಗ ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಆಯಿತು. ಸೊ ನಾವು ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತಾ ಇದ್ವಿ. ಆದರೆ ಇಲ್ಲಿ ವೆನ್ ಐ ಪ್ಲೇಸ್ ಅ ಚಾರ್ಜ್, ಟೆಸ್ಟ್ ಚಾರ್ಜ್ ಅಟ್ ಪಾಯಿಂಟ್ ಎ, ಇಟ್ ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ. ಐ ವಿಲ್ give that as electrostatic potential at point A. I will consider it as U of A. Electrostatic potential at point B, U of B. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇಲ್ಲಿ ರೆಸ್ಟಲ್ಲಿದ್ರೂ ಅದು ಝೀರೋ ಆಗಿದ್ರೂ ಪರವಾಗಿಲ್ಲ, ಅದೊಂದು ಪೊಟೆನ್ಷಿಯಲ್ ಎನರ್ಜಿನೇ. ಐ ವಿಲ್ ಕಾಲ್ ಇಟ್ ಅಸ್ U of A. ಇವಾಗ ನಾನು ಎಷ್ಟು ವರ್ಕ್ ಮಾಡಬೇಕು ಒಂದು ಚಾರ್ಜ್ನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ತೊಗೊಂಡು ಬರಬೇಕು ಅಂತ ಹೇಳಿದ್ರೆ ಅಂದರೆ ದಟ್ ಶುಡ್ ಬಿ ಈಕ್ವಲ್ ಟು ದ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಇವಾಗ ಈ ಈಕ್ವೇಷನ್ ಏನಿದೆ
ಈ ಈಕ್ವೇಷನ್ನು that will be work done in moving a charge from A to B will be the difference in the electrostatic potential from point A to point B, which will be minus Q naught integral of A to B E times dr. ಆಯಿತಾ? ಇವಾಗ ಈ ಪಾಯಿಂಟ್ ಎ ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇತ್ತು ಇಷ್ಟೊತ್ತು. ನಾವು ಐ ವಿಲ್ ಕನ್ಸಿಡರ್ ದ ಪಾಯಿಂಟ್ ಎ ಟು ಬಿ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್. ಇಲ್ಲಿದೆ ಪಾಯಿಂಟ್ ಎ, ಅಲ್ಲಿ ಒಂದು ಟೆಸ್ಟ್ ಚಾರ್ಜ್ ಇಟ್ಟಿದ್ದೀನಿ. ಈ ಕ್ಯೂದು ಎಲೆಕ್ಟ್ರಿಕ್ ಫೀಲ್ಡು ಈ ರೀಜನ್ ಒಳಗೆ ಇರುತ್ತೆ. ಹಾಗಾಗಿ ಒಂದು ಟೆಸ್ಟ್ ಚಾರ್ಜ್ ಇಲ್ಲಿಟ್ಟರೆ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಕೈಂಡ್ ಆಫ್ ಫೋರ್ಸ್. ಹಾಗಾಗಿ ಇದು ರೆಸ್ಟಲ್ಲೇ ಇದೆ ಈ ಚಾರ್ಜ್ ಇವಾಗ. ಸೊ ವಾಟ್ ಶುಡ್ ಬಿ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಯು ಆಫ್ ಇನ್ಫಿನಿಟಿ? ದಟ್ ಶುಡ್ ಬಿ ಝೀರೋ. ಇವಾಗ ನಾನು ಈ ಥರ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಇರೋದೊಂದು ಟೆಸ್ಟ್ ಚಾರ್ಜ್ನ ಪಾಯಿಂಟ್ ಎ ವಿಚ್ ಈಸ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸಿಂದ ತೊಗೊಂಡು ಪಾಯಿಂಟ್ ಬಿಗೆ ಇಟ್ಟರೆ ಎಷ್ಟು ವರ್ಕ್ ಆಗುತ್ತೆ ಅಂತ ಬರಿತೀನಿ. ಸೊ ವರ್ಕ್ ಡನ್ in bringing a charge from infinity to point B against the electric field is given by electrostatic potential at B minus electrostatic potential at infinite, which will be U of B minus U of infinite is 0, which will be U of B. So work done in bringing a charge from infinity to that point is minus Q naught integral of infinite to point B E of dr. ಏನು ಹಿಂಗಂದ್ರೆ ಅಂದರೆ the amount of work done in bringing a charge from infinite distance to a point on the electric field is called as the electrostatic potential at that point. ಈ ಪಾಯಿಂಟ್ ಬಿಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಷ್ಟಿದೆ ಅನ್ನೋದನ್ನು ಇದು ಡಿಫೈನ್ ಮಾಡಿದ್ವಿ ಇವಾಗ. ನೌ ವಿ ಶಲ್ ಲುಕ್ ಇನ್ ಟು ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇವಾಗ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂತ ಗೊತ್ತು. ಇವಾಗ ಒಂದು ಚಾರ್ಜು ಕ್ಯೂ ಇದೆ. ಈ ಬಿಕಾಸ್ ಆಫ್ ದಿಸ್ ಚಾರ್ಜ್ ದೇರ್ ವಿಲ್ ಬಿ ಅ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ನಾನೊಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ, ಕಾಲ್ ದಟ್ ಪಾಯಿಂಟ್ ಆಸ್ ಬಿ. ಇಲ್ಲೇನು ಇವಾಗ ಚಾರ್ಜ್ ಇಲ್ಲ. ಒಂದು ಇನ್ಫೈನೈಟ್ ಲೆಂತಲ್ಲಿ ಒಂದು ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಇದೆ. ನಾನು ವರ್ಕ್ ಮಾಡಿಬಿಟ್ಟು ಈ ಟೆಸ್ಟ್ ಚಾರ್ಜ್ನ ಇಲ್ಲಿಂದ ತೊಗೊಂಬಂದು ಇಲ್ಲಿಟ್ಟರೆ ದಿಸ್ ವರ್ಕ್ ದ ಅಮೌಂಟ್ ಆಫ್ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಪಾಯಿಂಟ್ ಬಿ. That is the electrostatic potential energy. ಇವಾಗ we have to define electric potential V at point B. Okay na? Electrostatic potential on the electric field is defined as the amount of work done in moving a unit positive charge from infinity to that point against the direction of the electric field, and it is independent of the path followed. ಇವಾಗ ಇಲ್ಲಿಂದ ಇಲ್ಲಿಗೆ ತಗೊಂಬರೋಕ್ಕೆ ನಾನು ಏನೋ ಒಂದು ವರ್ಕ್ ಡನ್ ಮಾಡಿದ್ದೀನಿ ಅಲ್ವಾ. ಇವಾಗ ಪೊಟೆನ್ಷಿಯಲ್ ಎನರ್ಜಿ ವಿ ಅಂದರೆ ಏನು? ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ವಾಟ್ ಅ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಆಯಿತಾ? ಆದರೆ ಡಬ್ಲ್ಯೂ ಫ್ರಮ್ ಇನ್ಫಿನಿಟಿ ಟು ಬಿ ಇಸ್ ನಥಿಂಗ್ ಬಟ್ ಯು ಆಫ್ ಬಿ. ಯು ಆಫ್ ಬಿ ಅಂದರೆ ಏನು? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಬಿ. ಇದ್ರದ್ದು ಈಕ್ವೇಷನ್ನ ನಾವು ಮುಂಚೆನೇ ನೋಡಿದ್ವಿ ಇವಾಗ, ರೈಟ್? ಇವಾಗ ಡಬ್ಲ್ಯೂ ಎ ಬಿನ ಇದಕ್ಕೆ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯೂ ನಾಟ್ ಕ್ಯಾನ್ಸಲ್ ಆಗಿ ಬರೀ ಮೈನಸ್ ಆಫ್ ಇಂಟಿಗ್ರಲ್ ಇನ್ಫಿನಿಟಿ ಟು ಬಿ ಇ ಡಿ ಆರ್ ಉಳ್ಕೊಳ್ಳುತ್ತೆ, ರೈಟ್? ಸೊ ಎಸ್ ಐ ಯೂನಿಟ್ ಆಫ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಂತ ನೋಡೋಣ. ದಿಸ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್, ರೈಟ್? ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಬಿ ಟು ಯೂನಿಟ್ ಚಾರ್ಜ್ ಅಟ್ ಅ ಪಾಯಿಂಟ್ ಬಿ ಅಂತ ಹೇಳಬಾರ್ದು. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಟು ದಟ್ ಆಫ್ the unit charge is what is electric potential at a point. So unit of work done ಏನು? joule. Unit of charge coulomb. So SI unit to joule per coulomb ಅಥವಾ joule per coulomb ನ ವೋಲ್ಟ್ ಅಂತಲೂ ಕರೀತಾರೆ. ವೋಲ್ಟ್ is the SI unit of the electric potential. If I say electric potential at a point is equal to 1 volt, now I have to define 1 volt. The electric potential at a point in the electric field is said to be 1 volt if 1 joule of work is done in bringing 1 coulomb of charge from infinity to that point against the direction of the electric field. ಅಂದರೆ ನಾನು ಒಂದು ಕೂಲಂಬ್ ಆಫ್ ಚಾರ್ಜ್ನ ಇನ್ಫೈನೈಟ್ ಡಿಸ್ಟೆನ್ಸಿಂದ ಈ ಪಾಯಿಂಟ್ ಬಿಗೆ ತೊಗೊಂಬರೋದಕ್ಕೆ 1 ಜೋಲ್ ಆಫ್ ವರ್ಕ್ ಮಾಡಿದೆ ಅಂತಾದರೆ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ is said to be 1 volt.
ದಟ್ ಈಸ್ ದ ಡೆಫಿನೇಷನ್ ಆಫ್ 1 ವೋಲ್ಟ್ ಆಯಿತಾ. ಆ್ಯಂಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಫಾಲೋಡ್. ಏನು ಹಿಂಗಂದರೆ ಇವಾಗ ಇದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಒಂದು ಟೆಸ್ಟ್ ಚಾರ್ಜ್ Q0 ಇದೆ. ನಾನು ಈ ಟೆಸ್ಟ್ ಚಾರ್ಜ್ನ ಪಾಯಿಂಟ್ ಬಿಗೆ ಡೈರೆಕ್ಟಾಗಿ ಹಿಂಗೆ ತೊಗೊಂಬಂದು ಇಡ್ಬೋದು, ಅಥವಾ ಫಸ್ಟ್ ಇದನ್ನು ಇಲ್ಲಿಡ್ತೀನಿ ಈ ಟೆಸ್ಟ್ ಚಾರ್ಜ್ನ, ನೆಕ್ಸ್ಟ್ ಇಲ್ಲಿಡ್ತೆ, ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಇಲ್ಲಿಡ್ತೀನಿ. ನಾನು ಹೀಗೆ ವರ್ಕ್ ಮಾಡಿದ್ರೂ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರ್ ಆಗಲ್ಲ, ಡೈರೆಕ್ಟಾಗಿ ತೊಗೊಂಬಂದಿಟ್ಟರು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರ್ ಆಗಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಫಾಲೋಡ್. ಆಲ್ ಇಟ್ ಡಿಪೆಂಡ್ಸ್ ಆನ್ ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ಅಂತ ನೋಡೋಣ. ಒಂದು ಚಾರ್ಜ್ Q ಇತ್ತು ವಿಚ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಇವಾಗ ನಾನು ಪ್ರೀವಿಯಸ್ ಕೇಸಲ್ಲಿ ಬರೀ ಒಂದೇ ಒಂದು ಪಾಯಿಂಟ್ನ ಡಿಫೈನ್ ಮಾಡ್ಕೊಂಡಿದ್ದೆ, ಪಾಯಿಂಟ್ ಬಿ ಅಂತ ಅಂದ್ಕೊಂಡಿದ್ದೆ. ವಿ ವಿಲ್ ಬ್ರಿಂಗ್ ಅ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಿಸ್ ಪಾಯಿಂಟ್ ಬಿ. ಅವಾಗ ನಾವು ಏನು ಡಿಫೈನ್ ಮಾಡ್ಬೋದಾಗಿತ್ತು, ಯು ಆಫ್ ಬಿ ಡಿಫೈನ್ ಮಾಡ್ಬೋದಾಗಿತ್ತು, ವಿ ಆಫ್ ಬಿ ಡಿಫೈನ್ ಮಾಡ್ಬೋದು ಅವಾಗ, ರೈಟ್. ನಾವು ಐ ವಿಲ್ ಕನ್ಸಿಡರ್ ಅನದರ್ ಪಾಯಿಂಟ್, ಐ ವಿಲ್ ಕಾಲ್ ದಟ್ ಪಾಯಿಂಟ್ ಆಸ್ ಎ. ಈವನ್ ಹಿಯರ್ ಐ ಕ್ಯಾನ್ ಬ್ರಿಂಗ್ ಅ ಟೆಸ್ಟ್ ಚಾರ್ಜ್ ಅಲ್ವಾ. ಅವಾಗ ನಮಗೇನು ಗೊತ್ತಾಗುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ, ಇಷ್ಟು ಗೊತ್ತಾಗುತ್ತೆ. ನಾವು ಆಫ್ಟರ್ ನೋಯಿಂಗ್ potentials at two different points on the same electric field line, I can even try to move a charge from point A to point B alva. Ivaga when I try to move, I will be knowing the difference in their potentials, and that is called as the electric potential difference. Electric potential difference andre delta V is nothing but VB minus VA. Okay, VB andre eno, W of infinite B by Q0 minus W of infinite A by Q0. ಏನು ಹಿಂಗಂದ್ರೆ ಅಂದರೆ ವಿ ಬಿನ ನಾನು ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್, ಅಂದರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಬಿ ಅಂತ ಡಿಫೈನ್ ಮಾಡಿಕೊಂಡೆ. ಸೊ ವಿ ಆಫ್ ಎನ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಚಾರ್ಜ್ ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್ ಟು ಪಾಯಿಂಟ್ ಎ, ಅದನ್ನೇ ಡಿಫೈನ್ ಮಾಡಿಕೊಂಡೆ. ಸೊ W of infinite B ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ U of B by Q0, ರೈಟ್. ಅದು ಪ್ರೀವಿಯಸ್ ಕೇಸಲ್ಲಿ ಏನಕ್ಕೆ ಯು ಆಫ್ ಬಿ ಅಂತ ನೋಡಿದ್ವಿ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಯು ಆಫ್ ಎ ಬೈ Q0. ಸೊ ನ್ಯೂಮರೇಟರ್ ಎರಡು ಸೇಮ್ ಇರೋದ್ರಿಂದ ಡೆಲ್ಟಾ ವಿ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ Q0 ಕ್ಯಾನ್ ಬಿ ಟೇಕನ್ ಆಸ್ ದ LCM ಬೈ ಯು ಆಫ್ ಬಿ ಮೈನಸ್ ಯು ಆಫ್ ಎ. ಸೊ ಈವನ್ ದಿಸ್ ಇಸ್ ದ electric potential difference, and this is the electric potential difference formula. If electrostatic potential energy is given, this formula should be used. If electric potential is given, we have to use this formula. Now I will define electric potential difference between 2 points. So electric potential difference between any 2 points lying on the same electric field can be defined as the amount of work done in bringing a positive charge from one point to another point against the direction of the electric field line is called as the electric potential difference. ಏನಿಲ್ಲ, ಎರಡು ಪಾಯಿಂಟಲ್ಲೂ ನನಗೆ ಪೊಟೆನ್ಷಿಯಲ್ ಎನರ್ಜಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೊತ್ತಿರಬೇಕು. ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಪಾಸಿಟಿವ್ ಚಾರ್ಜ್, ಇಲ್ಲಿಂದ ಒಂದು ಪಾಸಿಟಿವ್ ಚಾರ್ಜ್ ತೊಗೊಂಡೋಗಿ ಈ ಪಾಯಿಂಟಲ್ಲಿ ಇಡೋದಕ್ಕೆ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೋ ದಟ್ ಇಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಈ ವಿಡಿಯೋಗೆ ಇಷ್ಟೇ ಕಂಡ್ರು. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್.